ನಮಸ್ತೆ ಕರ್ನಾಟಕ. ವೆಲ್ಕಮ್ ಬ್ಯಾಕ್ ಟು ಉದ್ಯೋಗ ಮಾಹಿತಿ. ನಾವೀಗ IBPSನಲ್ಲಿ ಬಿಟ್ಟಿರುವಂತಹ ನೋಟಿಫಿಕೇಷನ್ ನೋಡ್ತಾ ಹೋಗೋಣ. ಈ ರಿಕ್ರೂಟ್ಮೆಂಟ್ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಈ ಹುದ್ದೆಗೆ ನೇಮಕಾತಿಗೆ ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಸೊ ಇಲ್ಲಿ ನೋಡಬಹುದು ನೀವು ಅಲ್ಲಿ ಮೇಲೆ QR ಕೋಡ್ ಕಾಣಿಸ್ತಿದೆ ಬಲಗಡೆ. ಅದನ್ನು ನೀವು ಸ್ಕ್ಯಾನ್ ಮಾಡಿದರೆ ನೇರವಾಗಿ ಈ ಒಂದು ವೆಬ್ಸೈಟಿಗೆ ಓಪನ್ ಆಗುತ್ತೆ. ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಕ್ಕಂಥ ಡೇಟ್ ಕೊಟ್ಟಿದ್ದಾರೆ ಆಗಸ್ಟ್ 1/8/2025 21/8/2025 ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಲಿಕ್ಕೆ ಟೈಮ್ ಇದೆ. ನೆಕ್ಸ್ಟು ಪೇಮೆಂಟ್ ಆಫ್ ಅಪ್ಲಿಕೇಶನ್ ಫೀಸ್ ಕಟ್ಟಲಿಕ್ಕೆ ಸೇಮ್ 1 ಆಗಸ್ಟ್ 2025 21 ಆಗಸ್ಟ್ 2025 ಇದೆ. ಸೊ ಇಲ್ಲಿ ಏನಾದರೂ ಎಡಿಟ್ ಮಾಡಲಿಕ್ಕೆ ಅದನ್ನು ಅವರು ನೋಡ್ತಾರೆ, ಆ ನೋಟಿಫಿಕೇಷನಲ್ಲಿ ಹೇಳ್ತಾರೆ ಯಾವಾಗ ಎಡಿಟ್ ಮಾಡೋದು ಅಂತ ಕೊಡ್ತಾರೆ. ನೆಕ್ಸ್ಟ್ ಕಂಡಕ್ಟ್ ಆಫ್ ಪ್ರೀ ಎಕ್ಸಾಮ್ಸ್ ಟ್ರೈನಿಂಗ್ ಅಂತಂದರೆ ಎಕ್ಸಾಮಿನ ಮುಂಚೆ ಟ್ರೈನಿಂಗ್ ಕೊಡ್ತಾರೆ. ಸೊ ಅದನ್ನು ಕಂಡಕ್ಟ್ ಮಾಡಲಿಕ್ಕೆ ಡೇಟ್ ಕೊಟ್ಟಿದ್ದಾರೆ ಸೆಪ್ಟೆಂಬರಲ್ಲಿ. ನೆಕ್ಸ್ಟು ಡೌನ್ಲೋಡ್ ಆಲ್ ಟಿಕೆಟ್ ಅಂತ ಕೊಟ್ಟಿದ್ದಾರೆ, ಅದು ಕೂಡ ಸೆಪ್ಟೆಂಬರಲ್ಲಿ. ಆನ್ಲೈನ್ ಎಕ್ಸಾಮಿನೇಷನ್ನು ಅಕ್ಟೋಬರಲ್ಲಿ. ಆನ್ಲೈನ್ ಎಕ್ಸಾಮ್ನ ರಿಸಲ್ಟು ಅಕ್ಟೋಬರಲ್ಲಿ ಕೊಡ್ತಾರೆ. ನೆಕ್ಸ್ಟ್ ರಿಸಲ್ಟ್ ಆಫ್ ಆನ್ಲೈನ್ ಎಕ್ಸಾಮಿನೇಷನ್ ಪ್ರಿಲಿಮಿನರಿ ನವಂಬರ್ 2025. ಡೌನ್ಲೋಡ್ ಆಫ್ ಕಾಲ್ ಲೆಟರ್ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಮೇನ್ಸ್ ಎಕ್ಸಾಮ್ಸ್ದು ನವಂಬರಲ್ಲಿ. ನೆಕ್ಸ್ಟು ಆನ್ಲೈನ್ ಎಕ್ಸಾಮಿನೇಷನ್ ಯಾವಾಗ ಮಾಡ್ತಾರೆ ಅಂತಂದರೆ ಮೇನ್ಸ್ದು ನವೆಂಬರಲ್ಲಿ ಮಾಡ್ತಾರೆ. ನೆಕ್ಸ್ಟು ಅದರದ್ದು ಪ್ರಾವಿಷನಲ್ ಅಲಾಟ್ಮೆಂಟು ಮಾರ್ಚ್ 2026 ಒಂದು ಈ ಸೆಲೆಕ್ಷನ್ ಲೀಸ್ಟ್ನ ಬಿಡ್ತೀವಿ ಅಂತ ಹೇಳ್ಬಿಟ್ಟು ಟೆಂಟೇಟಿವ್ ಆಗಿ ಅವರೊಂದಷ್ಟು ಡೇಟನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾವೀಗ ಯಾವ್ಯಾವ ಬ್ಯಾಂಕ್ಗಳು ಈ ಒಂದು IBPSಲ್ಲಿ ಪಾರ್ಟಿಸಿಪೇಟ್ ಮಾಡ್ತವೆ ಅನ್ನೋದು ನೋಡ್ತಾ ಹೋಗೋಣ. ಅಲ್ಲಿ ನೋಡ್ಬೋದು ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಕೆನರಾ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಬ್ಯಾಂಕ್, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್, UCO ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಇಷ್ಟು ಬ್ಯಾಂಕ್ಗಳು ಈ ಒಂದು IBPS ರಿಕ್ರೂಟ್ಮೆಂಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತವೆ. ನೆಕ್ಸ್ಟ್ ಇದಕ್ಕೆ ಈ ಒಂದು ಹುದ್ದೆಗಳಿಗೆ ಇರುವಂತಹ ಪೇ ಸ್ಕೇಲ್ ನೋಡ್ತಾ ಹೋದರೆ ಇದರ ಬೇಸಿಕ್ ಎಷ್ಟು ಕೊಟ್ಟಿದ್ದಾರೆ 24,050ರಿಂದ 64,480 ಬೇಸಿಕನ್ನು ಕೊಟ್ಟಿದ್ದಾರೆ. ಸೊ ಇದಕ್ಕೆ ಅಡ್ಮಿಸೇಬಲ್ ಆಗುವಂತೆ ಇತರೆ ಯಾವುದು TA DA ಯಾವ ಈ IBPSಗೆ ಬೇರೆ ಸ್ಕೇಲ್ ಇರ್ತೈತೆ, ಸೆಂಟ್ರಲ್ ಗೌರ್ಮೆಂಟ್ ಥರ ಇರಲ್ಲ. ಸೊ ಇದಕ್ಕೆ CSA ಅಂತಂದರೆ ನಮಗೆ DA ಹೇಗೆ ಕೊಡ್ತಾರೋ ಹಾಗೆ ಅದಕ್ಕೆ CSA ಕೊಡ್ತಾರೆ. ಸೊ ಇಷ್ಟು ಇದಕ್ಕಿರುವಂತಹ ಸೇಮ್ HRA DA ಎಲ್ಲದನ್ನು ಕೊಡ್ತಾರೆ. ಇದು IDS ಸ್ಕೇಲ್ ಇರ್ತೈತೆ. ಸೊ ಅದರ ಪ್ರಕಾರ ನಿಮಗೆ ವೇತನವನ್ನು ಅವರು ನಿಗದಿಪಡಿಸಿರ್ತಾರೆ. ನೆಕ್ಸ್ಟ್ ನಾವೀಗ ಎಲಿಜಿಬಿಲಿಟಿ ನೋಡ್ತಾ ಹೋಗೋಣ. ಇದಕ್ಕೆ ವಿದ್ಯಾರ್ಹತೆ ಏನು ಅನ್ನೋದ್ರ ಬಗ್ಗೆ. ಈ ಒಂದು ಹುದ್ದೆಗಳಿಗೆ ಭಾರತ ಸರ್ಕಾರದಿಂದ ಮಾನ್ಯತೆ ಇರುವಂತಹ ಯಾವುದೇ ಯೂನಿವರ್ಸಿಟಿಯಿಂದ ಪದವಿಯನ್ನು ಪಡೆದಂಥವರು ಈ ಒಂದು ಹುದ್ದೆಗಳಿಗೆ ಅಂತಂದರೆ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ನೀವು ಹೆಚ್ಚಿನ ಮಾಹಿತಿಗೆ ಇಲ್ಲಿರುವಂತಹ ಒಂದು ನೋಟಿಫಿಕೇಷನ್ ಡೌನ್ಲೋಡ್ ಮಾಡಿಕೊಂಡು ನೀವು ನೋಡಬಹುದು. ನೆಕ್ಸ್ಟ್ ನಾವೀಗ ಮುಂದೆ ಈ ಒಂದು ಹುದ್ದೆಗಳಿಗೆ ಮಿನಿಮಮ್ ಏಜ್ 20 ಇಯರ್ಸ್ ಆಗಿರಬೇಕು, ಮ್ಯಾಕ್ಸಿಮಮ್ ಏಜ್ 28 ಇಯರ್ಸ್ ಆಗಿರಬೇಕು. ಸೊ ಡೇಟ್ ಆಫ್ ಬರ್ತ್ ಕೊಟ್ಟಿದ್ದಾರೆ. ಅಲ್ಲಿ 2 ಆಗಸ್ಟ್ 1997ರಿಂದ 1 ಆಗಸ್ಟ್ 2005 ಒಳಗೆ ಜನಿಸಿರುವಂಥವ್ರು ಮಾತ್ರ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಆದರೆ ಇಲ್ಲಿ ಅಪ್ಪರ್ ಏಜ್ ಲಿಮಿಟ್ ಕೊಟ್ಟಿದ್ದಾರೆ. ಯಾರ್ಯಾರಿಗೆ ಶೆಡ್ಯೂಲ್ಡ್ ಕ್ಯಾಸ್ಟ್ ಅವರಿಗೆ 5 ವರ್ಷ, OBC ಅವರಿಗೆ 3 ವರ್ಷ, ಇನ್ನು PWD ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ ಅಲ್ಲಿರುವಂತಹ ನೋಟಿಫಿಕೇಷನ್ ಅಂತೆ ಅವರಿಗೆ ಏಜಲ್ಲಿ ಒಂದಷ್ಟು ಕನ್ಸೆಷನ್ ಕೊಟ್ಟಿರ್ತಾರೆ. ಸೊ ನೀವು ಇಲ್ಲಿ ನೋಡಬಹುದು. ನೆಕ್ಸ್ಟ್ ನಾವು ಸ್ಟ್ರಕ್ಚರ್ ಆಫ್ ಎಕ್ಸಾಮಿನೇಷನ್ ನೋಡ್ತಾ ಹೋಗೋಣ. ಅಲ್ಲಿ ಕೊಟ್ಟಿದ್ದಾರೆ ಇಲ್ಲಿ 2 ಎಕ್ಸಾಮಿನೇಷನ್ ಇರ್ತವೆ. ಒಂದು ಪ್ರಿಲಿಮಿನರಿ ಎಕ್ಸಾಮ್ ಇರ್ತೈತೆ, ನೆಕ್ಸ್ಟ್ ಸೆಕೆಂಡ್ ಮೈನ್ ಎಕ್ಸಾಮ್ ಇರ್ತೈತೆ. ಪ್ರಿಲಿಮಿನರಿ ಎಕ್ಸಾಮಲ್ಲಿ ಇರುವಂತಹ ಸಬ್ಜೆಕ್ಟು ಇಂಗ್ಲೀಷ್ ಲ್ಯಾಂಗ್ವೇಜು, ನ್ಯೂಮರಿಕ್ ಅಬಿಲಿಟಿ, ರೀಸನಿಂಗ್ ಅಬಿಲಿಟಿ 3 ಇರ್ತವೆ. ಸೊ ಪ್ರತಿಯೊಂದು ಕೂಡ ಇಂಗ್ಲೀಷ್ ಮಾಧ್ಯಮದಲ್ಲಿ ಇರ್ತವೆ. ನ್ಯೂಮರಿಕಲ್ ಅಬಿಲಿಟಿ ಮತ್ತು ರೀಸನಿಂಗ್ ಅಬಿಲಿಟಿ ಇದೆಯಲ್ಲ ಅದನ್ನು ಅಲ್ಲಿ ಸ್ಟಾರ್ ಮಾರ್ಕ್ ಹಾಕಿದ್ದಾರೆ, ನೋಡ್ಬೋದು. ನೆಕ್ಸ್ಟ್ ನಿಮ್ಗೆ ಹೇಳ್ತಾರೆ ಕೆಲವು ಲೋಕಲ್ ಲ್ಯಾಂಗ್ವೇಜಲ್ಲಿ ಎಕ್ಸಾಮ್ ಕೂಡ ಇರ್ತೈತೆ. ನಂಬರ್ ಆಫ್ ಕ್ವಶನ್ಸ್ ಇಲ್ಲಿ 30 ಇಂಗ್ಲೀಷು, 35 ನ್ಯೂಮರಿಕಲ್ ಅಬಿಲಿಟಿ, ನೆಕ್ಸ್ಟ್ ರೀಸನಿಂಗ್ ಅಬಿಲಿಟಿ 35. ಮ್ಯಾಕ್ಸಿಮಮ್ ಮಾರ್ಕ್ಸು 30, 35, 30 ಕೊಟ್ಟಿದ್ದಾರೆ. ಅಲ್ಲಿರುವಂತಹ ಟೈಮ್ ಕೂಡ ಅಲ್ಲೇ ಕೊಟ್ಟಿದ್ದಾರೆ. ನೆನಪಲ್ಲಿ ಈ ಒಂದು ಬ್ಯಾಂಕಿಂಗ್ ಎಕ್ಸಾಮ್ಗಳು ಕನ್ನಡದಾಗಿರ್ತವೆ ಅನ್ನೋದನ್ನು ನಾವು ಮನಸ್ಸಾಗಿ ಇಟ್ಕೋಬೇಕು. ಯಾವುದನ್ನು ಹೊರತುಪಡಿಸಿ ಅಂದರೆ ಇಂಗ್ಲೀಷ್ ಲ್ಯಾಂಗ್ವೇಜನ್ನು ಇಂಗ್ಲೀಷಲ್ಲೇ ಕೊಟ್ಟಿರ್ತಾರೆ. ಇನ್ನು ಉಳಿದಂತೆ ಎಲ್ಲದೂ ಕೂಡ ಕನ್ನಡದಲ್ಲಿ ಇರ್ತೈತೆ. ಯಾಕಂದರೆ ಕನ್ನಡದಲ್ಲಿರ್ತಕ್ಕಂಥದ್ದು ಅದೇ ಆಡಳಿತ ಭಾಷೆ ಕನ್ನಡ ಆಗಿರೋದ್ರಿಂದ. ನೆಕ್ಸ್ಟ್ ಮೈನ್ ಎಕ್ಸಾಮ್ನಲ್ಲಿ ಕೂಡ ಜನರಲ್ ಇಂಗ್ಲೀಷ್, ರೀಸನಿಂಗ್ ಅಬಿಲಿಟಿ, ಕ್ವಾಲಿಟೇಟಿವ್ ಆಪ್ಟಿಟ್ಯೂಡ್ ಇಷ್ಟು 4 ಇರ್ತವೆ. ಸೊ ಪ್ರತಿಯೊಂದು ಇಲ್ಲಿ ಜನರಲ್ ಇಂಗ್ಲೀಷ್ನ ಒಂದು ಬಿಟ್ಟು ಇನ್ನೆಲ್ಲವೂ ಕೂಡ ಕನ್ನಡದಾಗಿರ್ತವೆ. ಸೊ ಇಲ್ಲಿ ನಂಬರ್ ಆಫ್ ಕ್ವಶನ್ಸು ಮತ್ತು ನಂಬರ್ ಆಫ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಕೊಟ್ಟಿದ್ದಾರೆ.
ಸೊ ಫಸ್ಟ್ ಪ್ರಿಲಿಮಿನರಿ ಎಕ್ಸಾಮು 100 ಮಾರ್ಕ್ಸಿಗೆ ಇರ್ತೈತೆ, ಇಲ್ಲಿ ಮೈನ್ ಎಕ್ಸಾಮು 200 ಮಾರ್ಕ್ಸಿಗೆ ಇರ್ತೈತೆ. ಸೊ ವೆರಿ ಇಂಪಾರ್ಟೆಂಟ್ ಏನಂತಂದರೆ ಇಲ್ಲಿ ಯಾವುದೇ ಇಂಟರ್ವ್ಯೂ ಇರೋದಿಲ್ಲ. ಮೊದಲೆಲ್ಲ ಇಂಟರ್ವ್ಯೂ ಇತ್ತು, ಈಗ ಯಾವುದೇ ಇಂಟರ್ವ್ಯೂ ಇಲ್ದಂಗೆ ನೇರವಾಗಿ ಪರ್ಸೆಂಟೇಜ್ ಮೇಲೆ ನೀವು ತೆಗೆದಿರ್ತಕ್ಕಂಥ ಎಕ್ಸಾಮ್ನಾಗೆ ಕಟ್ ಆಫ್ನ ಮೇಲೆ ನೇಮಕಾತಿಯನ್ನು ಮಾಡಿಕೊಡ್ತಾರೆ. ಸೊ ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ ಈ ಒಂದು ಹುದ್ದೆಗಳಿಗೆ ಹೇಗೆ ಅಪ್ಲೈ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ www.ibps.gov.in ಈ ಒಂದು ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನ್ ಹಾಕ್ಬೋದು. ಅಪ್ಲಿಕೇಶನ್ ಹಾಕಲಿಕ್ಕೆ ಇಲ್ಲಿ ಫೀಸ್ ಕೊಟ್ಟಿದ್ದಾರೆ ರುಪೀಸ್ 175. ಯಾರಿಗೆ ಅಂತಂದರೆ SC ST PWD ಎಕ್ಸ್ ಸರ್ವಿಸ್ ಮ್ಯಾನ್ ಮತ್ತು ಇನ್ನು DESM ಈ ಒಂದು ಅಭ್ಯರ್ಥಿಗಳಿಗೆ 175 ರೂಪಾಯಿ ಇರುತ್ತೆ. ಇನ್ನು ಉಳಿದಂತೆ OBC ಜನರಲ್ ಅವರಿಗೆ 850 ರೂಪಾಯಿ ಇರ್ತಿದೆ. GSTಯನ್ನು ಸೇರಿಸಿ ಅಂತ ಹೇಳಿದ್ದಾರೆ.